ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಗಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ತೊಟ್ಲು ಒಂಥರ ಸೆಟಪ್ ಇದೆ ಅಂತ ಅನ್ಕೋತಿದ್ದೀರಾ? ಇವತ್ತು ನನಗೆ ಅಣ್ಣ ಆಗಬೇಕು, ಅವರ ಮಗುವ ನಾಮಕರಣ ಇದೆ. ಹಾಗಾಗಿ ನಾವು ಅಲ್ಲೋಗಿದ್ವಿ, ಒಂದು ಸಣ್ಣ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬೇಬಿದು ಇನ್ನು 3 ಮಂತ್ಸ್ ಬೇಬಿ, ಅದಕ್ಕೆ ನಾಮಕರಣ ಮಾಡ್ತಿದ್ರು. ಅಲ್ಲಿ ನೋಡಿ ಎಲ್ಲ ಡೆಕೋರೇಷನ್ ಸಿಂಪಲ್ಲಾಗಿ ಕ್ಯೂಟಾಗಿದೆ ಡೆಕೋರೇಷನ್ನು. ಹಾಗೆ ಪಾಪು ನೇಮ್ ಬರೀತಿದ್ದಾರೆ. ಹಾಗೆ ಬೇಕಾಗಿರುವಂತಹ ಪೂಜೆಗೆ ಬೇಕಾಗಿರುವಂತಹ ಎಲ್ಲದನ್ನು ಜೋಡಿಸ್ಕೊಂಡಿದ್ದಾರೆ. ನಾವು ಹೋಗೋಕ್ಕೆ ಒಂದು ಸ್ವಲ್ಪ ತಡ ಆಗಿತ್ತು. ಅಂದರೆ ನಾನು ಅತ್ತೆ ಆಗಬೇಕು ಆ ಬೇಬಿಗೆ, ಹಾಗಾಗಿ ನಾನೇ ನೇಮ್ ಇಡಬೇಕಂತೆ. ಹಾಗಾಗಿ ಸ್ವಲ್ಪ ಬೇಗನೆ ಹೋದ್ವಿ. ಅಂದರೆ ಲೇಟಾಗಿತ್ತು ಅಂದರೆ ಅವರೆಲ್ಲ ಬಂದಿದ್ದರು. ಅಷ್ಟರಲ್ಲಿ ಚೌಟ್ರಿಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಈಗ ನಮ್ಮ ದೊಡ್ಡಮ್ಮ ಆಗಬೇಕು ಇವರು ಪೂಜೆ ಮಾಡ್ತಾ ಇದ್ದಾರೆ ತೊಟ್ಲಿಗೆ. ಯಾಕೆಂದರೆ ನಮ್ಮ ಕಡೆ ಸಂಪ್ರದಾಯ ಏನು ಅಂತ ಅಂದರೆ, ಬೇಬಿ ಫಸ್ಟು ತೊಟ್ಲಿಗೆ ಹಾಕೋಕ್ಕಿಂತ ಮುಂಚೆ ತೊಟ್ಲು ಶಾಸ್ತ್ರ ಅಂತ ಮಾಡ್ತೀವಿ. ತೊಟ್ಲಿಗೆ ಪೂಜೆ ಮಾಡಿ ಮಗುನ ಚೆನ್ನಾಗಿ ಕಾಪಾಡಿ ಅಂತ ಬೇಡ್ಕೊಳ್ಳುವಂತಹ ಒಂದು ಶಾಸ್ತ್ರ. ಆ ಮಗುನ ಅದಕ್ಕೆ ಹಾಕೋದಕ್ಕಿಂತ ಮುಂಚೆ ಹುರುಳುಕಲ್ಲು ಬರುತ್ತೆ ಅಲ್ವಾ, ಗುಂಡ್ಕಲ್ಲು, ಅದಕ್ಕೆ ಪೂಜೆ ಮಾಡಿ ಅದನ್ನು ತೊಟ್ಲಲ್ಲಿ ಮಲಗಿಸಿ ಆನಂತರ ಮಗುನ ಮಲಗಿಸುವಂಥ ಒಂದು ಶಾಸ್ತ್ರ ಇದು. ಅದಕ್ಕೆ ಅಂದರೆ ಪಾಪುವಿನ ಅಮ್ಮನವರ ಅಮ್ಮ ಹಾಗೆ ಅಪ್ಪನವರ ಅಮ್ಮ ಇಬ್ಬರೂ ಸೇರಿಕೊಂಡು ಪೂಜೆ ಮಾಡಿ ಆನಂತರ ಅವರಿಬ್ಬರು ಅರಿಶಿನ ಕುಂಕುಮ ಪರಸ್ಪರವಾಗಿ ಇಟ್ಕೊಂಡು ಆನಂತರ ಸ್ಯಾರೀಸ್ನ ಎಕ್ಸ್ಚೇಂಜ್ ಮಾಡ್ಕೋತಿದ್ದಾರೆ. ಇಲ್ಲಿ ತೊಟ್ಲು ಕೆಳಗಡೆಯಿಂದ ಅವರಿಗೆ ಇವರಿಗೆ 3 ಸಾರಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಗೋತಾ ಇದ್ದಾರೆ. ನಾನು ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ, ಏನೇನು ಮಾಡ್ತಿದ್ದಾರೆ ನೋಡೋಣ ಅಂತ. ಬಿಕಾಸ್ ಏಕೆಂದರೆ ನಮಗೆ ನಮ್ಮ ಬೇಬೀಸ್ ಆದಾಗ ಮಾಡಿರ್ತಾರೆ ಈ ಶಾಸ್ತ್ರಗಳೆಲ್ಲ, ಬಟ್ ನಾವು ಯಾವುದೋ ಬ್ಯುಸಿಲಿರ್ತೀವಿ, ನಾವು ಇಷ್ಟೆಲ್ಲ ಗಮನಿಸ್ಕೊಂಡೇ ಇರಲ್ಲ. ಏನೇನೆಲ್ಲ ಶಾಸ್ತ್ರ ಮಾಡ್ತಾರೆ ನೋಡೋಣ ಅಂತ ನಾನು ಕೂತ್ಕೊಂಡಿದ್ದೀನಿ. ಈ ಕಡೆ ಇರೋರು ನಮ್ಮ ಅತ್ತಿಗೆ, ಅವರೂ ಮಾಡ್ತಿದ್ದಾರೆ, ಅವ್ರಿಗೆ ಹೇಳ್ಕೊಡ್ತಿದ್ದಾರೆ. ನೋಡಿ ಪಾಪುನ ಎತ್ಕೊಂಬಂದರು ನಮ್ಮ ದೊಡ್ಡಮ್ಮ, ಈಗ ತೊಟ್ಲಲ್ಲಿ ಮಲಗಿಸ್ತಾ ಇದ್ದಾರೆ. ಯಾಕಂದರೆ ತೊಟ್ಲಿಗೆ ಮಲಗಿಸಿ ಅಲ್ಲಿನ ಶಾಸ್ತ್ರನ ಮುಗಿಸ್ಬೇಕಲ್ವ, ಹಾಗಾಗಿ ಟೈಮ್ ಆಗೋಯ್ತು ಅಂತ ಅಂದರೆ ಮತ್ತೆ ಒಳ್ಳೆ ಟೈಮಲ್ಲೇ ಇದನ್ನೆಲ್ಲ ಮಾಡಬೇಕು ಅಂತ ಬೇಗ ಮಾಡ್ತಿದ್ದಾರೆ. ಒಂಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫಂಕ್ಷನು. ನಾನು ಬೇಗ ಹೋಗಿದ್ದಕ್ಕೆ ಸ್ವಲ್ಪ ಎಲ್ಲ ನೋಡೋಕ್ಕೆ ಸಾಧ್ಯ ಆಯಿತು. ಮತ್ತು ಮಗು ನೇಮ್ ಕೇಳಿದ್ರು ನನಗೂ ಸ್ವಲ್ಪ ಶಾಕ್ ಆಯಿತು. ಯಪ್ಪ ಏನಿದು ಚೆನ್ನಾಗಿದೆ ನೇಮೇನೋ, ಆದ್ರೂ ಸ್ವಲ್ಪ ಕರೀಲಿಕ್ಕೆಲ್ಲ ಕಷ್ಟ ಅನಿಸುತ್ತೆ ಅಂತ ನನ್ನ ಫೀಲಿಂಗು. ಬಟ್ ನೇಮ್ ಅಂತೂ ಚೆನ್ನಾಗಿದೆ. ಇವಾಗ ಮಕ್ಕಳ ಹೆಸರು ಹುಡ್ಕೋದೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಅಕ್ಷರಗಳೇ ಆ ಥರದ ಅಕ್ಷರಗಳು ಬರ್ತಿತ್ತು ಹಿಂದಿನ ಕಾಲದಲ್ಲಿ. ಅಂದರೆ ತುಂಬ ಈಸಿ ಇರ್ತಿತ್ತು ಹೆಸರುಗಳು ಹುಡ್ಕೋದು, ಆದರೆ ಈಗ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದರಲ್ಲೂ ನಾವೆಲ್ಲ ಈ ಕಾಲಕ್ಕೆ ತಕ್ಕಂಗೆ ಇಡಬೇಕು ಅಂತ ತುಂಬ ರಿಸರ್ಚ್ಗಳೆಲ್ಲ ಮಾಡಿ ಹುಡುಕ್ತೀವಲ್ವ, ಹಾಗಾಗಿ ಸ್ವಲ್ಪ ಕಷ್ಟ. ನೋಡಿ ಪಾಪುನವರ ಅಮ್ಮನ್ನ ಕೂರಿಸಿ ಈಗ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಯಾರ್ಯಾರೆಲ್ಲ ಏನೇನು ಗಿಫ್ಟ್ ತಂದಿದ್ದಾರೆ ಅದನ್ನೆಲ್ಲ ಕೊಡ್ತಾರೆ. ಹಾಗೆ ಅವರ ಅತ್ತೆ ಅರಿಶಿನ ಕುಂಕುಮ ಇಟ್ಟು ಅವರಿಗೆ ಮಾಡುವಂಥ ಶಾಸ್ತ್ರನ ಮಾಡ್ತಾರೆ. ಇಲ್ಲಿ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಕೂತ್ಕೊಂಡಿದ್ರು, ಅದು ಸುಮ್ಮನೆ ಗ್ಲಿಮ್ಸ್ ತೊಗೊಂಡೆ. ನೋಡಿ ಪಾಪುನ ಹೆಸರು ಶ್ರೀಷ್ಠಾ ಡಿ ಗೌಡ ಅಂತ. ಶ್ರೀಷ್ಠಾ, ನನಗೆ ಶ್ರೀಷ್ಠನಾ ಏನಿದು ಹೊಸದಾಗಿ ಕೇಳಿದ್ದಲ್ವ, ಫಸ್ಟ್ ಟೈಮ್ ಕೇಳಿರೋ ಹೆಸರಿದು. ನಾನು ಫಸ್ಟ್ ಟೈಮ್ ಕೇಳಿದ್ದೀನಿ, ನೀವು ಯಾರಾದರೂ ಫಸ್ಟೇ ಕೇಳಿದರೆ ಪರವಾಗಿಲ್ಲ, ಬಟ್ ನಾನು ಫಸ್ಟ್ ಟೈಮ್ ಕೇಳಿದ್ದಕ್ಕೆ ನನಗೆ ಶಾಕ್ ಆಯಿತು. ಇಲ್ಲಿ ನನ್ನನ್ನು ರೇಗಿಸ್ತಿದ್ರು, ನಮಗೆಲ್ಲ ಓದಿಲ್ಲ ಬರ್ದಿಲ್ಲ, ನಮಗೆ ಬರೆಯೋಕ್ಕೆ ಬರೋಲ್ಲ, ನೀವೆಲ್ಲ ಬರೀಬೇಕಲ್ವಾ ಅಂತ ನನ್ನನ್ನು ರೇಗಿಸ್ತಿದ್ರು. ಆದರೆ ನೀವು ಓದಿಲ್ಲ ಅಂದ್ರೇನು, ಬೇರೆಯವರೆಲ್ಲ ಓದಿರ್ತಾರಲ್ವ ಅಂತ ಹೇಳಿದೆ. ಹಾಗೆ ನಾನು ನನ್ನ ಮಗಳದು ಫೋಟೋ ತೆಕ್ಕೊಳ್ಳೋಣ ಅಂದರೆ ಅದು ವಿಡಿಯೋ ಕ್ಯಾಪ್ಚರ್ ಆಗಿದೆ, ಅದನ್ನು ಗ್ಲಿಮ್ಸ್ ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ಪಾಪುಗೆ ಅತ್ತೆ ವರ್ಷ ಆಗೋದ್ರಿಂದ ಪಾಪು ಕಿವಿಲಿ ನಾನು ಹೆಸರು ಕರಿಬೇಕಂತೆ, ಹಾಗಾಗಿ ಹೆಸರು ಕರೆದೆ. ಅದು ಗಲಾಟೆ ಮಾಡ್ತಿತ್ತು, ಸ್ವಲ್ಪ ಮಲಗಿಸ್ತಾ ಇದ್ದೆ. ನನ್ನ ಮಗಳಿಗೆ ಫುಲ್ ವೀಡಿಯೋ ಮಾಡ್ಕೊಂಬ ಅಂದರೆ ಅವಳು ಜಸ್ಟ್ 3 ಸೆಕೆಂಡ್ಸ್ ವೀಡಿಯೋ ಮಾಡಿದ್ದಾಳೆ. ಆ ಪಾಪುಗೆ ಮತ್ತೆ ಹನಿನ ಉಂಗುರದಲ್ಲಿ ಬಾಯಿಗೆ ನೆಕ್ಕಿಸ್ಬೇಕಂತೆ, ಅದನ್ನು ಆಯಿತು. ಆಮೇಲೆ ಬೇಬಿಗೆ ನಾನು ನೇಮ್ ಇಟ್ಟಿರೋದ್ರಿಂದ ನನಗೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಆಮೇಲೆ ಪಾಪುನ ತೊಡೆ ಮೇಲೆ ನಿದ್ದೆ ಮಾಡಿಬಿಟ್ಲು ಅವಳು. ಆಮೇಲೆ ಬೇರೆಯವ್ರು ಬಂದು ಎತ್ಕೊಂಡ್ಮೇಲೆ ನಮ್ಮ ಅತ್ತಿಗೆ ನನಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ಟರು. ಇಲ್ಲಿಗೆ ನಾಮಕರಣದ ಶಾಸ್ತ್ರ ಅನ್ನೋದು ಮುಗಿಯುತ್ತೆ.
ಆಮೇಲೆ ಬೇಬಿ ನೇಮ್ನ ರಿವೀಲ್ ಮಾಡಬೇಕಲ್ವ ಎಲ್ಲರಿಗೂ, ಬಂದಿರೋರೆಲ್ಲರಿಗೂ. ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಇಬ್ಬರೂ ಬೇಬಿ ನೇಮ್ನ ರಿವೀಲ್ ಮಾಡೋಕ್ಕೆ ಹೋಗಿದ್ದಾರೆ. ಈ ಕಡೆ ಸ್ವಲ್ಪ ಲೈಟ್ ಅಂದರೆ ಬೆಳಕು ಫೋಕಸ್ ಆಗ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಮಬ್ಬಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬೇಬಿ ನೇಮ್ನ ರಿವೀಲ್ ಮಾಡ್ತಾ ಇದ್ದಾರೆ. ಫಸ್ಟೇ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ನೇಮ್ ಏನು ಅಂತ, ಇನ್ನೊಂದು ಸತಿ ನೋಡ್ಕೊಳ್ಳಿ. ಶೀಸ್ಟಾ ಡಿ ಗೌಡ ಅಂತ ಬೇಬಿ ನೇಮು. ಒಂಥರ ಕ್ಯೂಟಾಗಿದೆ, ಬಟ್ ಸ್ವಲ್ಪ ಈ ವಯಸ್ಸಾಗಿರೋರಿಗೆಲ್ಲ ಹೆಸರು ಕೂಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಬೇಬಿನೂ ಕ್ಯೂಟಾಗಿದೆ, ನೇಮು ಕ್ಯೂಟಾಗಿದೆ. ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಸೆಲೆಕ್ಟ್ ಮಾಡಿರ್ತಾರೆ. ಅವರವರ ಮಕ್ಕಳ ಹೆಸರು ಏನು ಇಡಬೇಕು ಅಂತ ಅವರವರ ತಂದೆ ತಾಯಿಗೆ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಬೇಬಿನೂ ತುಂಬ ಕ್ಯೂಟಾಗಿತ್ತು. ಫಂಕ್ಷನು ತುಂಬ ಚೆನ್ನಾಗಾಯಿತು. ಇದ್ರ ಮಧ್ಯದಲ್ಲಿ ನನ್ನ ಮಗನಿಗೆ ಜ್ವರ ಬೇರೆ ಇತ್ತು. ಅವನಿಗೆ ಹೆಚ್ಚು ಕಮ್ಮಿ ಶಿವರಾತ್ರಿ ಹಬ್ಬದಿಂದ ಹಿಡ್ದು ಹುಷಾರಿಲ್ಲ. ಕೋಲ್ಡು, ಕಾಫು, ಹಾಗೆ ನೆಗಡಿ, ಜ್ವರ ಎಲ್ಲ ಒಂದೇ ಸಮಕ್ಕೆ. ನೋಡಿ ನನ್ನ ಮಗ ನನ್ನ ಮಗಳು ಎಲ್ಲ ಹೋಗಿದ್ದಾರೆ, ಮಕ್ಕಳನ್ನೆಲ್ಲ ಒಂದು ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ಕರೆದ್ರು. ಬಟ್ ನನ್ನ ಮಗ ಮಾತ್ರ ಇರ್ತಾನೆ ಇಲ್ಲ, ಓಡಿ ಓಡಿ ಬರ್ತಿದ್ದಾನೆ. ಅವನಿಗೆ ಫೀವರ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಫೀವರು, ಅದಕ್ಕೆ ಸಿರಪ್ ಹಾಕ್ಕೊಂಡು ಬಂದಿದ್ದೆ. ಸ್ವಲ್ಪ ನಾರ್ಮಲ್ ಆಗಿದ್ದ. ನೋಡಿ ಅವ್ನಿಗೇನೇ ಇದ್ದರೂ ಆಟ ಆಡ್ತಿರ್ತಾನೆ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬಾರೋ ಫೋಟೋ ತೆಗ್ಸೋಣ ಒಂದು ಅಂತ. ಬಟ್ ಅವನು ಮಾತ್ರ ಇರ್ತಿಲ್ಲ. ಅವನು ಬಿಟ್ಟರೆ ಸಾಕು ಓಡಿ ಓಡಿ ಅವರಪ್ಪ ಹತ್ರ ಓಡಿ ಓಡಿ ಬರ್ತಿದ್ದಾನೆ. ಎಲ್ಲರ ಜೊತೆ ಆರಾಮಾಗಿರ್ತಾನೆ, ಅವನದೇನು ಟೆನ್ಷನ್ ಇಲ್ಲ. ಬಟ್ ಆದರೆ ಅವನಿಗೆ ಹುಷಾರಿಲ್ಲ ಅಂದರೆ ಮಾತ್ರ ಸ್ವಲ್ಪ ಕಷ್ಟ. ಮಕ್ಕಳೇ ಹಾಗಲ್ವಾ, ಏನು ಮಾಡಲಿಕ್ಕಾಗಲ್ಲ. ಅಲ್ಲಿ ಮಗು ನೇಮ್ ರಿವೀಲ್ ಮಾಡಿದ್ರಲ್ಲ, ಅದರಲ್ಲಿ ಸ್ವಲ್ಪ ಬಬಲ್ಸ್ ಇತ್ತಲ್ಲ, ಆ ಬಬಲ್ಸಲ್ಲಿ ಆಟ ಆಡಬೇಕಂತೆ. ನನಗೆ ತುಂಬ ಖುಷಿ ಆಗ್ಬಿಟ್ಟಿತ್ತು ಆ ಬಬಲ್ಸಲ್ಲಿ ಆಟ ಆಡೋದು. ಆ ಬಬಲ್ಸಲ್ಲಿ ಆಟ ಆಡಿದ್ರೆ ಪರವಾಗಿಲ್ಲ, ಅದನ್ನು ಬಾಯಲ್ಲೂ ಇಟ್ಕೋತಿದ್ದ. ಆಮೇಲೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ನಾನು ಊಟ ಮಾಡೋಕ್ಕೆ ಬಂದಮೇಲೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ನೆನಪಾಯಿತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನನ್ನ ಮಗನ ನಮ್ಮ ಮನೆಯವ್ರು ಎತ್ಕೊಂಡಿದ್ರು. ಅವರು ಎಲೆ ಎಲ್ಲ ಅರ್ಧ ಎಲೆನ ನೀಟಾಗಿ ಅರ್ಧಾಕ್ಬಿಟ್ಟಿದ್ದಾನೆ ನೋಡಿ. ಪಾಪ ಅವ್ರು ಅರ್ಧ ಎಲೆಲ್ಲೇ ಊಟ ಮಾಡ್ತಿದ್ರು. ಈ ವಿಡಿಯೋ ಇಷ್ಟೇ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ.